ಮುಡಾ ಕೇಸ್ನಲ್ಲಿ ಸಿಎಂ ಪತ್ನಿ ಪಾರ್ವತಿ ಗೆದ್ದಾಯಿತು. ಮುಡಾ ಕೇಸಲ್ಲಿ ಇಡಿಗೆ ಮುಖಭಂಗ ಆಗಿದ್ದೂ ಆಯಿತು. ಸಿಎಂ ಸಿದ್ದು ಕೂಡ ಖುಷಿ ಮೂಡ್ಗೆ ಹೋಗಿದ್ದಾಯಿತು. ಸಚಿವ ಭೈರತಿ ಸುರೇಶ್ ಮೇಲುಗೈ ಪಡೆದಿದ್ದಾಯಿತು. ಹಾಗಾದ್ರೆ ಮುಡಾ ಕೇಸ್ನ ಮುಂದಿನ ಭವಿಷ್ಯ ಏನು? ಮುಡಾದಲ್ಲಿ ಸಿದ್ದರಾಮಯ್ಯನವರು ಲಾಕ್ ಆಗ್ತಾರೆ, ಕುರುಬ ಸಮುದಾಯದ ವೀರ ಸೋತ್ ಹೋಗ್ತಾರೆ ಎನ್ನುವಂಥ ನಿರೀಕ್ಷೆ ಇಟ್ಟುಕೊಂಡವರ ಮನೋಮಂದಿರಕ್ಕೆ ಬೆಂಕಿ ಬಿದ್ದಿತ್ತು ಮೊನ್ನೆ. ಹಾಗಾದ್ರೆ ಮುಡಾ ಕೇಸ್ನ ಮುಂದಿನ ಭವಿಷ್ಯ ಏನು? ಮುಡಾ ಕೇಸ್ ತನಿಖೆ ಆಗುತ್ತಾ ಅಥವಾ ಹಳ್ಳ ಹಿಡಿಯುತ್ತಾ? ಇಡಿಗೆ ಕೊಟ್ಟ ದೂರು ಫ್ಲಾಪ್ ಆಗಿದೆ. ಉಳಿದ ಹಾಗಿನ ದೂರುಗಳೇನಾಗ್ಲಿಲ್ವಲ್ಲ, ಇನ್ನೂ ಕೂಡ ನ್ಯಾಯಾಲಯದ ಅಂಗಳದಲ್ಲೇ ಇದೆ. ಸಿಎಂ ಹಾಗೂ ಅವರ ಕುಟುಂಬ ಕಂಪ್ಲೀಟ್ ಬಚಾವಾಯ್ತಾ? ಕ್ಲೀನ್ ಚಿಟ್ ಸಿಗ್ಲಿಲ್ವಲ್ಲ. ಮುಡಾ ಕ್ಲೀನ್ ಚಿಟ್ ಸಿಗಲಿಲ್ಲ, ಖುಲಾಸೆಯೂ ಆಗಿಲ್ಲ. ಇಡಿಗೆ ಹೋದಂತಹ ದೂರು ಈಗ ಸಿಎಂ ಪರ ಬಂದಿರುವಂತಹದ್ದು. ಹಾಗಾದ್ರೆ ಮುಡಾ ಕೇಸ್ನ ಮುಂದಿನ ಭವಿಷ್ಯ ಏನು? ಮುಡಾ ಕೇಸ್ ತನಿಖೆ ಆಗುತ್ತಾ, ಹಳ್ಳ ಹಿಡಿಯುತ್ತಾ? ಮುಡಾ ಕೇಸ್ ಬಗ್ಗೆ ಫ್ರೀಡಮ್ ಟಿವಿಯಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಸಿಎಂ ಹಾಗೂ ಅವರ ಕುಟುಂಬದ ಕಂಪ್ಲೀಟ್ ಬಚಾವ್ ಆಯ್ತಾ? ಸುಪ್ರೀಂ ಕೋರ್ಟ್ ಆದೇಶ, ಸಿಎಂ ಸಿದ್ದುಗೆ ಫುಲ್ ಪವರ್ ಸಿಗ್ತಾ? ಹಾಗಾದ್ರೆ ಏನಿತ್ತು? ಮುಡಾ ಕೇಸ್ನ 14 ಅಕ್ರಮ ನಿವೇಶನ, ಅಂದರೆ ನಿವೇಶನಗಳನ್ನು ಅಕ್ರಮವಾಗಿ ಪಡೆದಿದ್ದಾರೆ ಎನ್ನುವಂಥ ಬಹುದೊಡ್ಡ ಆರೋಪ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ನೇಹಮಯಿ ಕೃಷ್ಣ ಅದನ್ನು ಬಹಳಷ್ಟು ಸಕ್ರಿಯವಾಗಿ ಬಳಸ್ಕೊಂಡ್ರು. ಅಬ್ರಾಹಂ ಅವರು ಕೂಡ ಸಾಮಾಜಿಕ ಹೋರಾಟಗಾರ ಅಂತ ತನ್ನನ್ನು ತಾನು ಕರೆಸಿಕೊಂಡು ಈ ವಿಚಾರವನ್ನು ಮುನ್ನೆಲೆಗೆ ತರುವಂಥ ಪ್ರಯತ್ನಗಳಾಯಿತು. ಗಂಗರಾಜು, ಹೀಗೆ ಅನೇಕರು ಮಧ್ಯಪ್ರವೇಶ ಮಾಡಿದ್ರು. ಸೊ JDSನ ಒಂದಷ್ಟು ಮುಖಂಡರು ಕೂಡ ಇದರ ಮೇಲೆ ಬಹಳ ವಿಪರೀತ ಕಾಳಜಿ, ಮುಡಾ ಕೇಸ್ ಮೇಲೆ ವಿಪರೀತ ಕಾಳಜಿಯನ್ನು ತೋರಿಸಿದ್ರು JDS. BJP ಅವರು ಕೂಡ ಏನು ಸೈಲೆಂಟ್ ಆಗಲಿಲ್ಲ. ಬೆಂಗಳೂರಿನಿಂದ ಮೈಸೂರುವರೆಗೂ ಪಾದಯಾತ್ರೆ ಹೋದರು. ಬೆಳಗಾವಿ ಅಧಿವೇಶನದಲ್ಲೂ ಇದನ್ನೇ ಇಟ್ಕೊಂಡು ರಾಜಕೀಯ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಆದರೂ ಕೂಡ ಮೌಖಿಕವಾಗಿಯೂ ಲೀಗಲ್ ಆಗಿಯೂ ಸೋತು ಸುಣ್ಣ ಆದರು. ಹಾಗಾದರೆ ಮುಡಾದ ಮುಂದಿನ ಭವಿಷ್ಯ ಏನು? ಇವಾಗ ಒಂದಷ್ಟು ಅಪ್ಡೇಟ್ಸ್ಗಳನ್ನು ಗಮನಿಸೋದಾದರೆ, ಸಿಎಂ ಪತ್ನಿಗೆ ರಿಲೀಫ್, ಮುಡಾ ಕೇಸ್ ಮುಂದಿನ ಭವಿಷ್ಯ ಏನು? ವಾಟ್ ನೆಕ್ಸ್ಟ್? ತನಿಖಾ ತಂಡಗಳು ಮುಡಾ ಕೇಸನ್ನು ಕೈ ಬಿಡುತ್ತಾ ಅಂತ. ಸಿಎಂ ಪತ್ನಿಗೆ ಮತ್ತು ಸಚಿವ ಭೈರತಿಗೆ ರಿಲೀಫ್ ಸಿಕ್ಕಿರಬಹುದು, ಆದರೆ ಮುಡಾ ಕೇಸ್ ತನಿಖೆ ಮುಂದುವರಿಯಲಿದೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಮುಡಾ ಕೇಸ್ ಇನ್ನೂ ಜೀವಂತವಾಗಿದೆ. ತಪ್ಪೇ ನಡೆದಿಲ್ಲ ಅಂದ್ರೆ 14 ಸೈಟು ಯಾಕೆ ವಾಪಸ್ಸು ಕೊಟ್ರು ಅನ್ನೋ ಪ್ರಶ್ನೆಗಳು, ಈ ಪ್ರಶ್ನೆ ರಾಜ್ಯದ ನಾಗರಿಕರಲ್ಲಿ ಇನ್ನೂ ಕಾಡ್ತಾ ಇದೆ. ಸಿಎಂ ಪತ್ನಿಗೆ ರಿಲೀಫ್, ಮುಡಾ ಕೇಸ್ ಮುಂದಿನ ಭವಿಷ್ಯ ಏನು? ತಪ್ಪು ಮಾಡದೇ ಇದ್ದಾಗ 14 ನಿವೇಶನಗಳನ್ನು ವಾಪಸ್ ಯಾಕೆ ಕೊಡಬೇಕಿತ್ತು? ಜ್ಯುವೆಲರಿ ಅಂಗಡಿಯಲ್ಲಿ ನೆಕ್ಲೆಸ್ ಅನ್ನು ಕಳ್ಳತನ ಮಾಡಿಲ್ಲ ಅನ್ನುವುದಾದರೆ, ನನ್ನ ಬಳಿ ಇರ್ತಕ್ಕಂತಹ ನೆಕ್ಲೆಸ್ ಅಕ್ರಮವಾಗಿಲ್ಲದಿದ್ದರೆ ಸಂತ್ರಸ್ತರಿಗೆ ನಾನು ಯಾಕೆ ನೆಕ್ಲೆಸ್ ಅನ್ನು ಕೊಡಬೇಕು? ಇದು ಸಾಮಾನ್ಯವಾದ ಒಂದು ಉದಾಹರಣೆ ಕೊಟ್ಟಿದ್ದು. ಸೊ ಈ ಅರ್ಥದಲ್ಲಿ ಒಂದಷ್ಟು ವರ್ಗ ಪ್ರಶ್ನೆ ಮಾಡ್ತಾ ಇದೆ. ಮುಡಾದಲ್ಲಿ ಸಿದ್ದರಾಮಯ್ಯನವರು ತಪ್ಪು ಮಾಡಿಲ್ಲ, ಅವರ ಧರ್ಮಪತ್ನಿ ಪಾರ್ವತಿ ತಪ್ಪು ಮಾಡಿಲ್ಲ, ಅವರ ಬಾಮೈದವೂ ಕೂಡ ಇದಕ್ಕೆ ತಲೆ ಹಾಕಲಿಲ್ಲ, ಅವರ ಪರಮಾಪ್ತ ಸಚಿವ ಭೈರತಿ ಸುರೇಶ್ಗೂ ಇದಕ್ಕೂ ಸಂಬಂಧವೇ ಇಲ್ಲ. ಹಾಗಿದ್ದಾಗ ತಕ್ಕಂಡಿರೋ ಸೈಟನ್ನು ವಾಪಸ್ ಯಾಕೆ ಕೊಟ್ರಿ ಅಂತ ಕೇಳ್ತಾರೆ. ಅದಕ್ಕೆ ನಾನಾ ಕಾರಣಗಳನ್ನು ಸಿದ್ದರಾಮಯ್ಯನವರು ಕೊಟ್ಟರೂ ಕೂಡ ಆ ಕಾರಣಗಳಿಗೆ ವಿಪಕ್ಷದವರು ಸಮಾಧಾನ ಪಡಬೇಕಲ್ಲ. ಆ ಕಾರಣಗಳಿಗೆ ನ್ಯಾಯಾಲಯ ಉತ್ತರವನ್ನು ಕೊಡಬೇಕಲ್ಲ. ಅದು ಕಟ್ಟಕಡೆಯ ಜಡ್ಜ್ಮೆಂಟ್ ಆದೇಶದಲ್ಲಿರುತ್ತೆ. ನಾವ್ಯಾಕೆ ಈಗ ತಲೆ ಕೆಡಿಸ್ಕೊಳ್ಳೋಣ? ಸಿಎಂ ಪತ್ನಿಗೆ ರಿಲೀಫ್, ಮುಡಾ ಕೇಸ್ ಮುಂದಿನ ಭವಿಷ್ಯ. ಈ ವಿಚಾರದಲ್ಲಿ ಇಡಿ ಎತ್ಕೊಂಡಿದ್ದಂತಹ ತನಿಖೆಗೆ ತಿಲಾಂಜಲಿ ಸಿಕ್ಕಿದ್ರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಇನ್ನೂ ಕೂಡ ನ್ಯಾಯಾಲಯದ ಅಂಗಳದಲ್ಲಿದೆ. ಆ ಕಾನೂನು ಕ್ರಮ ಅಥವಾ ಆ ಪ್ರಾಸೆಸ್ ಮುಂದುವರಿಯುತ್ತೆ. ಅದರರ್ಥ ಮುಡಾ ಖುಲಾಸೆಗೊಂಡಿಲ್ಲ, ಮುಡಾ ಮುಗಿದು ಹೋದ ಅಧ್ಯಾಯವೂ ಅಲ್ಲ. ಮುಡಾ ಈಗಷ್ಟೇ ಚಾಲ್ತಿಯಲ್ಲಿರತಕ್ಕಂಥ ಒಂದು ಪ್ರಕರಣ ಆಗಿ ಬಾಕಿ ಉಳಿದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.